ಇವತ್ತಿನ ದಿನ ನಮ್ಮ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶ್ರೀ ರಕ್ಷಾರಾಮಯ್ಯ ಅಣ್ಣವರ ಹುಟ್ಟುಹಬ್ಬ ಇವತ್ತಿನ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಬೆಳಗ್ಗೆ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆಶ್ರಯ ಇಲ್ದಿರೋ ಅಂಥ ನಿರಾಶ್ರಿತರಿಗೆ ಇವತ್ತಿನ ದಿನ ಎಲ್ಲೆಲ್ಲಿ ದೇವಸ್ಥಾನಗಳ ಹತ್ರ ನಿರಾಶ್ರಿತರು ಇರ್ತಾರೆ ಅವ್ರಿಗೆ ಸಂಪೂರ್ಣ ಎಲ್ಲರಿಗೂ ಕಂಬಳಿ ಬ್ಲ್ಯಾಂಕೆಟ್ ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಚಿಕ್ಕಬಳ್ಳಾಪುರದ ಸಿವಿಲ್ ಬಸ್ ನಿಲ್ದಾಣದಲ್ಲಿ ಬೃಹತ್ ಕೇಕ್ ಕಟ್ಟಿಂಗ್ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆ ಅಣ್ಣ ಅವ್ರ ಮೇಲೆ ಅಭಿಮಾನಿಗೆ ಇವತ್ತು ಹಾಲಿನ ಅಭಿಷೇಕ ಕೂಡ ಅವರ ಅಭಿಮಾನಿಗಳು ಮಾಡಿದ್ದೀವಿ. ರಾಜಕೀಯದಲ್ಲಿ ರಕ್ಷಾರಾಮಯ್ಯ ಅವರ ಕುಟುಂಬ ಎಲ್ಲರಿಗೂ ಗೊತ್ತಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ MS ರಾಮಯ್ಯ ಕುಟುಂಬ ಅಂದರೆ ತುಂಬ ದೊಡ್ಡ ಕುಟುಂಬ. ಅಂಥ ವಂಶದ ಕುಡಿ ಮೊನ್ನೆ MP ಎಲೆಕ್ಷನ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಾವು ಸೋಲ್ಬೇಕಾದಂಥ ಪರಿಸ್ಥಿತಿ ಬಂತು. ಬಟ್ ಯಾವುದಕ್ಕೆ ಆಗಲಿ ಅವರು ಆ ಸೋಲನ್ನ ನಾನು ನೋಡ್ದಂಗೆ ರಕ್ಷಾರಾಮಯ್ಯ ಅವರು ಮನಸ್ಸಿಗೆ ತೊಗೊಂಡೇ ಇಲ್ಲ. ಅದೇ ಸ್ಫೂರ್ತಿ, ಅದೇ ಧೈರ್ಯ, ಅದೇ ಒಂದು ಆತ್ಮಸ್ಥೈರ್ಯದಿಂದ ಅವತ್ತಿಂದ ಇವತ್ತವರೆಗೂ ಏನಕ್ಕೆ ನಾವು ಕರೆ ಮಾಡಿದ್ರು, ಯಾವುದೇ ಸಮಾಜಮುಖಿ ಕೆಲಸಗಳಿಗೆ ಅವರ ಸಹಾಯ ಹಸ್ತಾನ ಕೇಳಿದ್ರು ಸಹ ಇಲ್ಲ ಅಂದಿರ ಅವರು ಮುಂಚೂಣಿಯಲ್ಲಿರ್ತಾರೆ. ಎಸ್ಪೆಷಲಿ ಯುವಕರಿಗೆ ಅಂತೂ ಅವರು ಒಂದು ಧೈರ್ಯ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಶಕ್ತಿ ನೀಡಲಿ. ಚಿಕ್ಕಬಳ್ಳಾಪುರ ಜನತೆ ಅವ್ರನ್ನ ಆಶೀರ್ವಾದ ಮಾಡಬೇಕು. ಲೋಕಸಭಾ ಸದಸ್ಯರಾಗಿ ಖಂಡಿತವಾಗ್ಲೂ ಅವರು ಮುಂದಿನ ಬಾರಿ ಆಯ್ಕೆ ಆಗ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ನಮಗಿದೆ. ಇವತ್ತಿನ ದಿನ ಈ ಒಂದು ಬರ್ಡೇ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದಕ್ಕೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಆಗ್ಬೋದು, ಯುವ ಕಾಂಗ್ರೆಸ್ ಆಗ್ಬೋದು, ಮಹಿಳಾ ಕಾಂಗ್ರೆಸ್ ಆಗ್ಬೋದು, ವಿವಿಧ ಘಟಕಗಳ ಎಲ್ಲ ನಾಯಕರುಗಳು, ಎಲ್ಲ ನಮ್ಮ ಅಕ್ಕ ತಂಗಿಯರು, ಎಲ್ಲ ನಮ್ಮ ಅಣ್ಣ ತಮ್ಮಂದರು ಬಂದು ಇವತ್ತು ರಕ್ಷಾ ಅಣ್ಣಂಗೆ ಬರ್ಡೇ ವಿಶಸ್ನ ಕೋರಿ ಆಶೀರ್ವಾದ ಮಾಡಿದ್ದಾರೆ. ಅದೇ ನಮಗೆ ಸಂತೋಷ ಅನ್ನಿಸ್ತಾ ಇದೆ ಸರ್. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ. ಇಷ್ಟು ದಿನ 5,500 ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ. ಈಗ ಬರೀ 5,000 ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ. ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ. EMI ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ. ನಮ್ಮ ಅಡ್ರೆಸ್ ಬಂದು BB ರೋಡ್, ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡಲ್ಲಿ ಬರೋದು 2ನೇ ಅಂಗಡಿ ಬರುತ್ತೆ. ಒಮ್ಮೆ ಭೇಟಿ ಕೊಡಿ ಏಸಾಕೋಟೆಕ್ಗೆ.